ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವಿಶ್ವವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹವಿರುವ ಶ್ರವಣಬೆಳಗೊಳವನ್ನೇ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲಾಗಿದೆ. ಆದ್ರೆ ಇದಿರೋದು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ. ಚನ್ನರಾಯಪಟ್ಟಣ ತಾಲೂಕಿನ ಬಹುಸಂಖ್ಯಾತರು ಒಕ್ಕಲಿಗರೇ. ಬಯಲು ಸೀಮೆಯಾದ ಚನ್ನರಾಯಪಟ್ಟಣ ಬರದ ಬೆಂಗಾಡು. ತೆಂಗು, ರಾಗಿ, ಉರುಳಿ ಪ್ರಮುಖ ಬೆಳೆಗಳಾಗಿದ್ದು 80ರ ದಶಕದಲ್ಲಿ ಹೇಮಾವತಿ ನೀರು ಹರಿಯಲಾರಂಭಿಸಿದ ನಂತರ ಕೊಂಚ ಹಸಿರು ಕಾಣುತ್ತಿದೆ. ಹೈನುಗಾರಿಕೆ, ತೋಟದ ಬೆಳೆ ಉತ್ಪನ್ನ ಇಲ್ಲಿ ಹೆಚ್ಚಾಗಿದೆ. ಚನ್ನರಾಯಪಟ್ಟಣ ಎಂದಾಕ್ಷಣ ರಾಜಕೀಯವಾಗಿ ನೆನಪಾಗೋದೆ ಶ್ರೀಕಂಠಯ್ಯನವರು. ಕಾಂಗ್ರೆಸ್ನ ಕಟ್ಟಾಳುವಾಗಿದ್ದ ಶ್ರೀಕಂಠಯ್ಯನವರನ್ನ ಇಲ್ಲಿನ ಜನ 4 ಬಾರಿ ಗೆಲ್ಲಿಸಿದ್ರು. ಶಾಸಕರಾಗಿ, ಸಚಿವರಾಗಿ, ಜನಾನುರಾಗಿ ಆಗಿದ್ದ ಎಚ್ ಸಿ ಶ್ರೀಕಂಠಯ್ಯ 1980ರಲ್ಲಿ ಸಿಎಂ ಆಗಬಹುದಿತ್ತು. ಆದ್ರೆ ಅವರ ಸಾಮರ್ಥ್ಯವನ್ನ ಅವರೇ ಅರಿಯದ ಹಿನ್ನೆಲೆ ಹಿಂದಕ್ಕೆ ಸರಿದ್ರು. ದೆಹಲಿಯವರ ಆಟಕ್ಕೆ ಅಂಗಳ ಸಿದ್ಧ ಮಾಡಿಕೊಟ್ರು. ಪರಿಣಾಮ ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಆದ್ರು. ಇನ್ನು ಎಸ್ ಶಿವಪ್ಪನವರು, ಸಿ ಎಸ್ ಪುಟ್ಟೇಗೌಡರು ಚನ್ನರಾಯಪಟ್ಟಣ ಕಂಡ ಧೀಮಂತ ನಾಯಕರು. ಇನ್ನು 1952ರಿಂದ 2023ರವರೆಗೆ ಚನ್ನರಾಯಪಟ್ಟಣದಲ್ಲಿ ಒಮ್ಮೆ ಸ್ವತಂತ್ರ ಅಭ್ಯರ್ಥಿ, 3 ಬಾರಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ, 4 ಬಾರಿ ಕಾಂಗ್ರೆಸ್, 7 ಬಾರಿ ಜನತಾ ಪಕ್ಷ ಅಂದ್ರೆ ದಳ ಗೆದ್ದಿದೆ. ಕಳೆದ 5 ಚುನಾವಣೆಗಳಿಂದಲೂ ವ್ಯಕ್ತಿ ಬದಲಾದರೂ ಮತದಾರರು ಮಾತ್ರ ಜೆಡಿಎಸ್ ಬಿಡದೆ ಗೆಲ್ಲಿಸುತ್ತಿರೋದ್ರಿಂದ ಸದ್ಯಕ್ಕೆ ಈ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ ಸಿಎನ್ ಬಾಲಕೃಷ್ಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿತಿದ್ದಾರೆ. ಹಾಗಾದ್ರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರವಣಬೆಳಗೊಳ ಶಾಸಕರ ಸಂಕಲ್ಪ ಏನು? ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.